ಕತ್ತಲನ್ನು ನೀಗುವ ಬೆಳಕಾಗಿ ಆತ್ಮರೇ ನನ್ನನ್ನು ಬೆಳಗಿಸಿರಿ. ವಾಕ್ಯವ ಧ್ಯಾನಿಸಿ ಪಾಲಿಸಲು ಆತ್ಮರೇ ನನ್ನನ್ನು ಬಲಪಡಿಸಿ. ವಾಕ್ಯವ ಧ್ಯಾನಿಸಿ ಪಾಲಿಸಲು ಆತ್ಮರೇ ನನ್ನನ್ನು ಬಲಪಡಿಸಿ. ದೇವರ ವಾಕ್ಯವನ ಸಾರಲು ಧೈರ್ಯದ ವರವನ್ನು ಕರುಣಿಸಿರಿ. ದೇವರ ವಾಕ್ಯವನ ಸಾರಲು ಧೈರ್ಯದ ವರವನ್ನು ಅನುಗ್ರಹಿಸಿ. ಶಾಂತಿಯ ಜಗದಲ್ಲಿ ಸ್ಥಾಪಿಸಲು ಸೇವೆಯ ವರ ನೀಡಿ. ಶಾಂತಿಯ ಜಗದಲ್ಲಿ ಸ್ಥಾಪಿಸಲು ಸೇವೆಯ ವರ ನೀಡಿ. ಪವಿತ್ರ ಆತ್ಮರೇ, ಇನ್ನು ಹೆಚ್ಚಾಗಿ ಒಬ್ಬೊಬ್ಬರನ್ನ ಬಲಪಡಿಸಿರಿ. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 6 ವಾಕ್ಯ 2 ಹೇಳುವಂತೆ, ಇದು ಸುಪ್ರಸನ್ನತೆಯ ಕಾಲ, ದೇವರು ನಮ್ಮ ಪ್ರಾರ್ಥನೆಗೆ ಕಿವಿ ಕೊಡುವಂತ ದಿನಗಳಿದು. ಎಫೆಸಿಯ 5:16 ವಾಕ್ಯ ಹೇಳುವ ಹಾಗೆ, ಈ ದಿನಗಳು ಕೆಟ್ಟ ದಿನಗಳು ಸ್ವಾಮಿ. ಈ ದಿನಗಳು ಕರ್ತನೆ ಇರುವ ಒಂದು ಅವಕಾಶವನ್ನ ಸರಿಯಾಗಿ ಪವಿತ್ರ ಆತ್ಮನ ಮುಖಾಂತರ ಒಬ್ಬೊಬ್ಬರು ಕೂಡ ಉಪಯೋಗಿಸಿಕೊಳ್ಳುವಂತೆ ಒಬ್ಬೊಬ್ಬರನ್ನು ಇನ್ನೂ ಹೆಚ್ಚಾಗಿ ನಿಮ್ಮ ಆತ್ಮನ ಶಕ್ತಿಯಿಂದ ಬಲಪಡಿಸಿರಿ. ತಮ್ಮ ನಡತೆಯ ವಿಷಯಗಳಲ್ಲಿ ಎಲ್ಲರೂ ಕೂಡ ಜಾಗರೂಕರಾಗಿರಲಿ. ಪ್ರಭು ಯೇಸುವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 14 ವಾಕ್ಯ 12 ಹೇಳುವ ಹಾಗೆ, ಒಬ್ಬೊಬ್ಬರು ಕೂಡ ಶಾಂತಿ ಸಮಾಧಾನದಿಂದ ಜೀವಿಸುವಂತಾಗಲಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣುವಂತಿಲ್ಲ ಎಂಬ ನಿಮ್ಮ ವಾಕ್ಯದ ಸರಿಯಾದ ತಿಳುವಳಿಕೆಯನ್ನ ಒಬ್ಬೊಬ್ಬರು ಕೂಡ ಗ್ರಹಿಸಿಕೊಂಡು ಅರ್ಥ ಮಾಡಿಕೊಳ್ಳುವಂತಾಗಲಿ. ಎಲ್ಲರೂ ಕರ್ತನೆ ನಿಮ್ಮ ಪರಿಶುದ್ಧತೆಯಲ್ಲಿ ಜೀವಿಸುವಂತಾಗಲಿ. ಪವಿತ್ರ ಆತ್ಮರೇ, ನಿಮ್ಮ ವರದಾನಗಳನ್ನ ಸರಿಯಾಗಿ ಗ್ರಹಿಸಿಕೊಂಡು ಆ ಒಂದು ವರದಾನಗಳ ಸತ್ಫಲಗಳ ಮುಖಾಂತರ ನಿಮ್ಮ ಸಮಕ್ಷಮದಲ್ಲಿ ಜೀವಿಸುವಂತಾಗಲಿ. ಪ್ರಭು ಯೇಸುವೆ, ಈ ದಿನಗಳು, ಈ ಎಲ್ಲ ಕೆಟ್ಟ ದಿನಗಳಲ್ಲಿ ಪರಿಶುದ್ಧವಾದ ಜೀವನ ಜೀವಿಸಲು ಒಬ್ಬೊಬ್ಬರಿಗೆ ಸಹಾಯ ಮಾಡಿರಿ. ಶಕ್ತಿ ಕೊಡಿರಿ ಸ್ವಾಮಿ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ. ಸುಗ್ಗಿಕಾಲ ಸಮಯವಿದು, ಪವಿತ್ರಾತ್ಮರಿಂದ ಅಭಿಷೇಕಿಸಿ. ಸುಗ್ಗಿಕಾಲ ಸಮಯವಿದು, ಪವಿತ್ರಾತ್ಮರಿಂದ ಅಭಿಷೇಕಿಸಿ. ಬೆಂಕಿಯಂತೆ ಇಳಿದು ಬನ್ನಿ, ಅಗ್ನಿ ಜ್ವಾಲೆಯಂತೆ ಪಸರಿಸಿರಿ. ಬಿರುಗಾಳಿಯಂತೆ ಬೀಸಿರಿ, ಆತ್ಮ ನದಿಯಾಗಿ ಹರಿದು ಬನ್ನಿ. ಬೆಂಕಿಯಂತೆ ಇಳಿದು ಬನ್ನಿ, ಪವಿತ್ರಾತ್ಮರಂತೆ ಪಸರಿಸಿರಿ. ಬಿರುಗಾಳಿಯಂತೆ ಬೀಸಿರಿ, ಆತ್ಮ ನದಿಯಾಗಿ ಹರಿದು ಬನ್ನಿ. ಬೆಂಕಿಯಂತೆ ಇಳಿದು ಬನ್ನಿ, ಅಗ್ನಿ ಜ್ವಾಲೆಯಂತೆ ಪಸರಿಸಿರಿ. ಬಿರುಗಾಳಿಯಂತೆ ಬೀಸಿರಿ, ಆತ್ಮ ನದಿಯಾಗಿ ಹರಿದು ಬನ್ನಿ. ಬೆಂಕಿಯಂತೆ ಇಳಿದು ಬನ್ನಿ, ಅಗ್ನಿ ಜ್ವಾಲೆಯಂತೆ ಪಸರಿಸಿರಿ. ಬಿರುಗಾಳಿಯಂತೆ ಬೀಸಿರಿ, ಆತ್ಮ ನದಿಯಾಗಿ ಹರಿದು ಬನ್ನಿ. ಆತ್ಮರೇ 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 ಆತ್ಮರೇ. ಬೆಂಕಿಯಂತೆ ಇಳಿದು
ಬನ್ನಿ, ಅಗ್ನಿ ಜ್ವಾಲೆಯಂತೆ ಪಸರಿಸಿರಿ, ನೀರು ಗಾಳಿಯಂತೆ ಬೀಸಿರಿ, ಆತ್ಮ ನದಿಯಾಗಿ ಹರಿದು ಬನ್ನಿ, ಬೆಂಕಿಯಂತೆ ಇಳಿದು ಬನ್ನಿ, ಅಗ್ನಿ ಜ್ವಾಲೆಯಂತೆ ಪಸರಿಸಿರಿ, ನೀರು ಗಾಳಿಯಾಗಿ ಬೀಸಿರಿ, ಆತ್ಮ ನದಿಯಾಗಿ ಹರಿದು ಬನ್ನಿ, ಬೆಂಕಿಯಂತೆ ಇಳಿದು ಬನ್ನಿ, ಅಗ್ನಿ ಜ್ವಾಲೆಯಂತೆ ಪಸರಿಸಿರಿ, ನೀರು ಗಾಳಿಯಾಗಿ ಬೀಸಿರಿ, ಆತ್ಮ ನದಿಯಾಗಿ ಹರಿದು ಬನ್ನಿ. ಹಾಲೆಲೂಯ, ಹಾಲೆಲೂಯ, ಆತ್ಮರೇ, ಕತ್ತಲೆ ತುಂಬಿರುವ ಎಲ್ಲ ಸ್ಥಳಗಳು ನಿಮ್ಮ ಬೆಳಕಲ್ಲಿ ಬೆಳಗಿಸಲ್ಪಡಲಿ. ಯೇಸುವೆ, ಯೇಸುವೆ, ಎಲ್ಲ ಹೃದಯಗಳಲ್ಲಿ ನಿಮ್ಮ ಪರಿಶುದ್ಧ ಆತ್ಮರ ಅಗ್ನಿ ಹೊತ್ತಿ ಉರಿಯಲಿ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, 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 ಸ್ವಾಮಿ. ಅಪಾರ ದಯೆಯನ್ನು ಕರುಣೆಯನ್ನು ನಮ್ಮ ಮೇಲೆ ಸುರಿಸಿದ ದೇವರೇ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಾವು ಕೆಟ್ಟವರಾದರೂ ಕೂಡ ನೀವು ಒಳ್ಳೆಯವರಾಗಿದ್ದೀರಿ ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ನಿಮ್ಮ ಅನುಗ್ರಹ, ನಿಮ್ಮ ಕೃಪೆಯಿಂದ ನಮ್ಮನ್ನು ಇನ್ನೂ ಕಾಪಾಡುತ್ತಾ ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಸ್ತೋತ್ರ. ಈ ಸಮಯದವರೆಗೂ ನೀವು ಮಾತನಾಡಿದ ಒಂದೊಂದು ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರಪ್ಪ. ನಮಗೆ ಕೊಟ್ಟಂತ ಎಚ್ಚರಿಕೆಯ ಮಾತುಗಳಿಗಾಗಿ ನಿಮಗೆ ಸ್ತೋತ್ರಪ್ಪ. ಸ್ತೋತ್ರ. ಪ್ರಭು ಯೇಸುವೆ, ಲೋಕ ಶಾಶ್ವತವಲ್ಲ, ಪರಲೋಕ ಶಾಶ್ವತವಾದದ್ದು ಎಂಬ ಸತ್ಯವನ್ನ ನೀವು ಮನವರಿಕೆ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಕರ್ತರೆ. ಇಲ್ಲಿ ಸೇರಿ ಬಂದಿರೋ ಒಬ್ಬೊಬ್ಬರಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳ ಶಕ್ತಿಯ ಮೂಲಕ ನೀವು ಕೊಟ್ಟಂತೆ ಎಲ್ಲ ಬಿಡುಗಡೆಗಾಗಿ ಸ್ತೋತ್ರಪ್ಪ. ಎಲ್ಲ ಕತ್ತಲೆಯ ಸ್ಥಳಗಳನ್ನು ಬೆಳಕಿನಿಂದ ತುಂಬಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಕತ್ತಲೆ ತುಂಬಿದ ಎಲ್ಲ ಹೃದಯಗಳಲ್ಲಿ ನೀವು ಬೆಳಕನ್ನ ಪ್ರಜ್ವಲಿಸುವಂತೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಪ್ರಭು ಯೇಸುವೆ, ನೀವು ಅದ್ಭುತಕರವಾದಂತಹ ಒಂದು ಆತ್ಮಗಳ ಪರಿವರ್ತನೆ, ನಿಜವಾದ ಅದ್ಭುತಕರವಾದಂತಹ ಕಾರ್ಯಗಳು ಸ್ವಾಮಿ. ಆ ಕಾರ್ಯಗಳನ್ನು ನೀವು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಭು ಯೇಸುವಿನ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಅದ್ಭುತಕರವಾಗಿ ಇಲ್ಲಿ ನೀವು ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ತಂದೆಯಾದ ದೇವರೇ, ನಮ್ಮ ದೇವರು, ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾವು ಏನೆಲ್ಲ ವಿಜ್ಞಾಪಿಸಿದ್ದೇವೋ ಅದೆಲ್ಲವನ್ನು ಬೇಡಿ ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ಪರಲೋಕದ ತಂದೆಯೇ. ಆಮೆನ್. ಆಮೆನ್. ಪುತ್ರರೊಡಗೂಡಿ ಅರಸೆಮ್ಮನು ತಾಯಿ, ಪವಿತ್ರ ಶಿಲುವೆ ಕರ್ತನ ಮೂಲಕ ನಮ್ಮ ವೈರಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ಇಂದಿಗೂ ಎಂದೆಂದಿಗೂ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರೈಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.